ಇಲ್ಲಿ ಒಂದು ವಿಶೇಷವನ್ನ ತಮಗೆ ಹೇಳಲೇಬೇಕು. ನಾನು ಬಹಳ ದೂರದಿಂದ ವಿಶಾಲ್ ಅವರು, ಚಲನಚಿತ್ರ ನಟರಾದಂಥ ವಿಶಾಲ್ ಅವರು ಬಂದಿದ್ದಾರೆ. ಒಂದೆರಡು ಮಾತು ಅವ್ರ ಬಗ್ಗೆ ಹೇಳಲೇಬೇಕು. ಏನು ಶಕ್ತಿಧಾಮ ಶ್ರೀಮತಿ ಪಾರ್ವತಿ ರಾಜ್ಕುಮಾರ್ ಅವರ ಕನಸು ಅಬಲೆಯರಿಗೆ ಆಶ್ರಯ ಆಗಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಶಕ್ತಿಧಾಮವನ್ನು ನಿರ್ಮಾಣ ಮಾಡಿ ಅಬಲೆಯರಿಗೆ ಒಂದು ರೀತಿಯ ಸಹಕಾರವನ್ನು ಕೊಡಬೇಕು, ಅವರನ್ನು ಮೇಲ್ಪಂಕ್ತಿಗೆ ತರಬೇಕು ಅಂತ ಹೇಳಿ ಹಠ ಹಿಡಿದು ಅಲ್ಲಿ ಒಂದು ಆಶ್ರಮವನ್ನು ಮಾಡಿದಂಥ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿಧನರಾದ ಮೇಲೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರು 3 ಮಕ್ಕಳು ಹೊತ್ಕೋತಾರೆ. ಆ 3 ಮಕ್ಕಳಲ್ಲಿ ಪುನೀತ್ ರಾಜ್ಕುಮಾರ್ ಅವರು ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿ ಆ ಜಾಗದಲ್ಲಿ ಏನೇನೋ ಕನಸುಗಳನ್ನು ಕಟ್ಟಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ಸುಮಾರು 1800 ಮಕ್ಕಳನ್ನ ಸಾಕ್ತಾ ಇದ್ರು. ಆದರೆ ಒಬ್ಬ ವಿಶಾಲ ಹೃದಯವನ್ನು ಇಟ್ಕೊಂಡಂಥ ವಿಶಾಲ್ ಅವರು ಅವತ್ತು ಒಂದು ಹೇಳಿಕೆಯನ್ನು ಕೊಡ್ತಾರೆ. ನನಗೆ ಒಂದು ಅವಕಾಶವನ್ನು ಕೊಟ್ಟರೆ ಆ 1800 ಮಕ್ಕಳ ಭವಿಷ್ಯವನ್ನು ಮತ್ತು ಆ ಮಕ್ಕಳ ವಿದ್ಯಾಭ್ಯಾಸವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ಅವ್ರ ಕೈಯಲ್ಲಿ ಆಗಲ್ಲ ಅಂತ ಅಲ್ಲ, ಆದರೆ ಅದು ಪುನೀತ್ ಮೇಲಿರುವಂಥ ಪ್ರೀತಿ ಅವರನ್ನು ಆ ಮಟ್ಟಕ್ಕೆ ಮಾತಾಡಿಸ್ತು. ಇವತ್ತು ಗಣೇಶ್ ಅವರು ಬಂದಿದ್ದಾರೆ, ಕಲಾವಿದರು. ತಾರಾ ಮೇಡಮ್ ಅವರು ಬಂದಿದ್ದಾರೆ. ಇವತ್ತು ಎಲ್ಲ ರೀತಿಯ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಈ ಎಲ್ರಿಗೂ ಇವತ್ತು ನಾವು ನಮನವನ್ನು ಸಲ್ಲಿಸಬೇಕಾಗುತ್ತೆ. ಬಹಳ ಭಾರವಾಗಿದ್ದಾರೆ ಇವತ್ತು ಅಶ್ವಿನಿಯವರು. ಅವ್ರಿಗೆ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ದುಃಖದಲ್ಲಿದ್ದಾರೆ.